ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಅಂಗಡಿಗೆ ಸ್ನಾಕ್ಸ್ ತರಲು ಸೈಕಲ್ ಮೇಲೆ ತೆರಳುತ್ತಿರುವ ವಿದ್ಯಾರ್ಥಿ ರಸ್ತೆಯಲ್ಲಿ ಬೈಕ್ ಸವಾರನಿಗೆ ಕಾಲು ತಟ್ಟಿದ ವಿಚಾರಕ್ಕೆ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಲ್ಲಿ ಚಾಕು, ಕಬ್ಬಿಣದ ಪಂಚ್, ಏರ್ಗನ್ ತೆಗೆದುಕೊಂಡು ವಿದ್ಯಾರ್ಥಿಗಳು ಜಗಳವಾಡಿರುವ ಘಟನೆ ಹೊಸ ವರ್ಷದಂದು ರಾಯಚೂರಿನಲ್ಲಿ ನಡೆದಿದೆ. ನಗರದ ಶ್ರೀಮಲ್ ರಿಕದ್ ಚಂದ್ ಸುಖಾಣಿ ಪ್ರೌಢಶಾಲೆ ಹತ್ತಿರ ಇಂದು ಬೆಳಗಿನ ಜಾವ ಘಟನೆ ಸಂಭವಿಸಿದೆ. 7ನೇ ಕ್ಲಾಸ್ ವಿದ್ಯಾರ್ಥಿ ಎಂದಿನಂತೆ ಶಾಲೆಗೆ ಬಂದಿದ್ದಾನೆ. ಆ ಹುಡುಗ ಶಾಲೆಯಿಂದ ಹೋಗಿ ಸ್ನಾಕ್ಸ್ ತರಲು ಸೈಕಲ್ನಲ್ಲಿ ಅಂಗಡಿಗೆ ತೆರಳುತ್ತಿದ್ದಾನೆ. ಅದೇ ಮಾರ್ಗದಲ್ಲಿ ಬೈಕ್ ನಲ್ಲಿ ನಿಂತಿರುವ ವಿದ್ಯಾರ್ಥಿಗೆ ಕಾಲು ತಗಲಿದೆ. ಈ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ವಿಕೋಪಕ್ಕೆ ತಿರುಗಿ ಚಾಕು, ಕಬ್ಬಿಣದ ಪಂಚ್, ಏರ್ ಗನ್ ಕೈಯಲ್ಲಿ ಹಿಡಿದುಕೊಂಡು ಜಗಳವಾಡಿದ್ರೆ ಇದರಲ್ಲಿ ಓರ್ವ ವಿದ್ಯಾರ್ಥಿಯ ಬೆರಳಿಗೆ ಗಾಯಗೊಂಡಿದ್ದಾನೆ. ಈ ಘಟನೆಯಿಂದ ಕೆಲ ಕಾಲ ಸ್ಥಳದಲ್ಲಿ ಆತಂಕ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಳಿಕ ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ. ನಂತರ ಕೆಲವರನ್ನು ವಶಕ್ಕೆ ಪಡೆದುಕೊಂಡು ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಇತ್ತ ಗಲಾಟೆಯಲ್ಲಿ ಗಾಯಗೊಂಡಿರುವ ವಿದ್ಯಾರ್ಥಿಗೆ ಹೊಟ್ಟೆಗೆ, ಕೈ ಬೆರಳಿಗೆ ನೋವು ಆಗಿದೆ. ಇದರಿಂದ ವಿದ್ಯಾರ್ಥಿಯ ಪೋಷಕರು ಆತಂಕಗೊಂಡಿದ್ದಾರೆ. ಆದರೆ ಓದುವ ವಿದ್ಯಾರ್ಥಿಗಳಲ್ಲಿ ಚಾಕು, ಪಂಚ್, ಏರ್ಗನ್ ಕಾಣಿಸಿಕೊಂಡಿರುವುದು ವಿದ್ಯಾರ್ಥಿಗಳ ಪೋಷಕರಲ್ಲಿ ಮತ್ತಷ್ಟು ಆತಂಕ ದೂಗಡೆ ಹೆಚ್ಚಿಸಿದೆ. ವಿಷಯ ತಿಳಿದ ಪೊಲೀಸರು ಶಾಲೆಗೆ ಆಗಮಿಸಿ ಶಿಕ್ಷಕರು, ಪ್ರಾಚಾರ್ಯರನ್ನು ಭೇಟಿಯಾಗಿ ಮಾತನಾಡಿದ್ದು, ಪೊಲೀಸ್ ಠಾಣೆಗೆ ಶಿಕ್ಷಣ ಇಲಾಖೆಯ ಡಿಡಿಪಿಯು ಸಹ ಭೇಟಿ ನೀಡಿ ಪೊಲೀಸರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಹತ್ತಿರ ಇಂತಹ ಅಸ್ತ್ರಗಳು ಕಂಡು ಬಂದಿರುವುದು ಡಿಡಿಪಿಯು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪಾಲಕರ ಸಭೆ ನಡೆಸಿ ಮಾತನಾಡಿ ಪೊಲೀಸ್ ಠಾಣೆಗೆ ಕರೆ ತಂದಿದ್ದಾರೆ ಎಂದು ವಿಷಯ ತಿಳಿದು ಠಾಣೆಗೂ ಭೇಟಿ ನೀಡಿದ್ದಾರೆ. ಪೊಲೀಸರು ವಿದ್ಯಾರ್ಥಿಗಳಿಗೆ ಗಾಯವಾಗಿಲ್ಲ ಎಂದು ಹೇಳಿದ್ದಾರೆ. ಶಾಲೆ ಹೊರಭಾಗದಲ್ಲಿ ಗಲಾಟೆಯಾಗಿದೆ ಹಾಗೂ ಪಾಲಕರ ಸಭೆಯನ್ನು ಶಾಲಾ ಆಡಳಿತ ಮಂಡಳಿ ನಡೆಸಿಲ್ಲ ಎನ್ನುವ ಆರೋಪಗಳು ಸಹ ಕೇಳಿ ಬಂದಿವೆ. ಹಾಗೂ ಶಾಲೆಯ ಒಳಗಡೆ, ಹೊರಗಡೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಆದರೆ ಶಾಲಾ ಹೊರಭಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸದೆ ನಿಯಮ ಉಲ್ಲಂಘನೆಯಾಗಿದೆ ಎನ್ನುವ ಪ್ರಶ್ನೆಗೆ ಡಿಡಿಪಿಯು ಒಳಗಡೆ ಹಾಕಲಾಗಿದೆ, ಹೊರಗಡೆ ಹಾಕಿಲ್ಲ. ಪಶ್ಚಿಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಹಾಂ ಸರ್, 3 ಗಂಟೆಗೆ ಅಂತ ಹೇಳ್ಬಿಡ್ರಿ ಅವರಿಗೆ, ನಾನು ಕಳಿಸ್ಬಿಡ್ತೀನಿ. ಹಾಂ ನೋಡಿ ಕೊಡ್ರಿ, ನಮಗೇನು ಅಲ್ಲ. ಈಗ ಒಂದೇ ವಿಷಯ, ಸ್ಕೂಲಿಗೆ ಇನ್ನೂ ಬಂದರೆ ಇದು ಹೊರಲಿದ್ದ ಇನ್ನೂ ಇವ್ರಿಗೇನು ಗೊತ್ತಿಲ್ಲ ರೀ ಸ್ಕೂಲ್ವರ್ಗೆ. ಇಲ್ಲಿ ಬಂದರೆ ಬರೋದು ಚಾಕು ತೊಗೊಂಡು ಹುಡುಗ ಹಾಕಕ್ಕೆ ಹೋಗ್ಯಾರಂತ್ರಿ. ಅದು ಕೈಗೆ ಏಟ್ ಬಿದ್ದೈತ್ರಿ. ಗನ್ನು ತೊಗೊಂಬಂದರೆ ಅಷ್ಟಾಗೆ ನಮ್ಮ ಹುಡುಗ ಫೋನ್ ಮಾಡನ್ರಿ. ಯಾರಮ್ಮ ನಿಮ್ಮ ಹುಡುಗ ಯಾರು, ಆ ಹುಡುಗ ಯಾರು? ನಮಗೆ ಗೊತ್ತಿಲ್ಲ ಸ್ಕೂಲ್ ಹುಡುಗ. ಗಲಾಟೆ ಏನಾದರೂ ಆಗಿತ್ತು? ಏನಿಲ್ಲ ಸರ್, ಯಾವ ರೀಸನ್ಗೆ ಅವರು ಗಲಾಟೆ ಮಾಡ್ತಾರೆ ಏನು ಗೊತ್ತಿಲ್ಲ ಸರ್, ಅಷ್ಟೇ, ಇನ್ನೇನು ಗೊತ್ತಿಲ್ಲ. ನಮ್ಮ ಹುಡುಗ ಫೋನ್ ಮಾಡಿದ್ರೆ ಬಂದಿವ್ರಿ ಅಷ್ಟೇ ರೀ. ಅವೆಲ್ಲ ತಗೊಂಡಾರಿ ಪೊಲೀಸರು. ಆಯ್ತು ರೀ, ಕರ್ಕೊಂಡು 9th ರೀ ನಮ್ಮ ಹುಡುಗ. ಆ ಹುಡುಗರು ರೀ ಹೊರಗಿನ ಹುಡುಗರು, ಹೊರಗಿನ ಹುಡುಗರು. ಪ್ರಿನ್ಸಿಪಲ್ ಏನಂದಿಲ್ರಿ, ಮಾತಾಡಕ್ ಹೋಗ್ಯಾರಿ, ಅಲ್ಲಿಗೆ ಹೋಗ್ಯಾರಿ ಅಷ್ಟೇ ರೀ. ಏನಿಲ್ಲ. ನಿಮ್ಮ ಹುಡುಗ ಏನಾದ್ರು ಹೇಳ್ಕೊಂಡಿನಮ್ಮ ನಿಮಗೆ? ಇಲ್ಲ ಸರ್, ಇಲ್ಲ ಸರ್, ಜಗಳ ಆಡಿದೀನಿ? ಇಲ್ಲ ಇಲ್ಲ ಸರ್, ಏನು ಹೇಳಿಲ್ಲ ಸರ್, ಏನು ಹೇಳಿಲ್ಲ. ಈ ಸುಖಾಣಿ ಪ್ರೌಢಶಾಲೆಯಲ್ಲಿ ಮುಂಜಾನೆ 9:30ರಿಂದ 9:45 ಮಧ್ಯದಲ್ಲಿ, ಅದು ಬಿಫೋರು ಪ್ರಾರ್ಥನಾ ಸಮಯದಲ್ಲಿ ಆಗಿದೆ. ಅದು ನಮ್ಮ ಔಟ್ ಆಫ್ ಪ್ರಿಮೈಸಸ್ ಆಗಿದೆ, ಕಾಂಪೌಂಡ್ ವಾಲ್ ಬಾಜುದಲ್ಲಿ 2 ಹುಡುಗರು 3 ಹುಡುಗರು ಏನೋ ದಾಂಧೆ ಮಾಡಿದ್ರು ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಸ್ಕೂಲಿಗೆ ಹೋಗಿದ್ದೇನೆ. ಆನಂತರಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮಾಡಿ ಮತ್ತೆಲ್ಲ ಶಿಕ್ಷಕರು ಸಹಿತ ಈ ರೀತಿ ನಮ್ಮ ಪ್ರಿಮೈಸಸ್ದಲ್ಲಿ ಆಗಬಾರ್ದು, ಔಟ್ ಆಫ್ ಪ್ರಿಮೈಸಸ್ದಲ್ಲಿ ಆಗಬಾರ್ದು. ಯಾಕಂದರೆ ಇದು ಮಕ್ಕಳಂತಂದರೆ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಎಲ್ಲ ಕಡೆ ಇರ್ತಾವೆ, ಅದು ಕೆಟ್ಟ ಸಂದೇಶ ಹೋಗಬಾರ್ದು ಅಂತ ಹೇಳಿದ್ದೇನೆ. ಮತ್ತು ಇಲ್ಲಿ ಮಕ್ಕಳು ಪೊಲೀಸ್ ಸ್ಟೇಷನ್ದಲ್ಲಿ ಇದೆ ಅಂತೇಳಿ ನಮಗೆ. ಈಗ ನಾವು CP ಅವ್ರನ್ನ ಭೇಟಿ ಇದ್ದೀವಿ. ಅವ್ರೇನು ಹೇಳಿದರು, ಯಾವ ಮಕ್ಕಳಿಗೆ ಗಾಯ ಆಗಿಲ್ಲ, ಏನೂ ಆಗಿಲ್ಲ. ಮತ್ತು ನಾವು ಪಾಲಕರ ಕರೆಸಿ ಆ ಮಕ್ಕಳನ್ನು ಅಲ್ಲಿ ಕೊಟ್ಟಿದ್ದೇವೆ, ಪಾಲಕರಿಗೆ ಸಮೇತ ಇದ್ದಾರೆ. ಮತ್ತು ಆ ಪಾಲಕರಿಗೆ ಹೇಳಿದ್ದೇವೆ ನಾವು, ಏನು ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದಾರಂತೆ CPS ಸರ್. ಲೇಖಿ ಒಳಗೆ ಕೊಟ್ಟಿದ್ದಾರಂತ. ಅವ್ರು ಇನ್ನೂ ಲೇಖಿ ಒಳಗೆ ಯಾರು ಕಂಪ್ಲೇಂಟನ್ನು ಕೊಟ್ಟಿಲ್ಲ ಅಂತ ಅವರು. ಹೀಗಾಗಿ ಮತ್ತು ಅವ್ರು ಏನಾದ್ರು ಲೇಖಿಯಲ್ಲಿ ಕಂಪ್ಲೇಂಟ್ ಕೊಟ್ಟರಂತಾರೆ, ಅವ್ರ ಮ್ಯಾಗ ನಾವು ಏನು ಮಾಡ್ಸೋದು ಕ್ರಮ ಕೈಗೊಳ್ಳೋದು ಹೇಳಿದ್ದಾರೆ. ನನ್ನ ಮಗನೇ ಸರ್ ಸ್ವಂತ. ಏನು ವಿಚಾರಕ್ಕಾಗಿರೋದು? ಅದೇನಿಲ್ಲ ಸರ್, ಬೆಳಗ್ಗೆ ಸ್ಕೂಲ್ಗೆ ಅಂತ ಹೋಗ್ಯಾರ ಸರ್. ಸೈಕಲ್ ತೊಗೊಂಡು ಹೋಗ್ತಾರೆ ಹುಡುಗರು. 3-4 ತಿಂಗಳಾಯ್ತು ಸರ್ ಸೈಕಲ್ ತೊಗೊಂಡೋಗ. ಮೊದಲೆಲ್ಲ ನಾವೇ ಬಿಟ್ಟು ಬರ್ತಿದ್ವಿ.
ಹುಡುಗ ಸ್ನ್ಯಾಕ್ಸ್ ಸಂಭ್ರಮ ಅಂತ ಕೇಸಿ ಅಂಗಡಿ ಬಂದಾನ ಸರ್, ಕಿರಣ್ ಸ್ಟೋರಿಗೆ ಬಂದಾನ. ಅಲ್ಲಿ ಬೈಕ್ ಟಚ್ ಆಗ್ಯದ ಸರ್, ಹುಡುಗ ಹೋಗತ್ತಾನ, ಬೈಕ್ ಟಚ್ ಆಗ್ಯದ. ಕಾಲಿಗೆ ಟಚ್ ಆದಮೇಲೆ ಕೇಳ್ಯಾನ ಅವನಿಗೆ ಸ್ವಲ್ಪ ಗೆದರ್ಸಿ, ಏನು ನೋಡ್ಕೇಶ್ ಹೋಗಿ ಬರಲ್ಲ ಅಂತ ಕೇಸಿ ಕೇಳಿದ್ರೆ ಆ ಹುಡುಗ ಏನಂದಾನ, ಅದು ಚಾಕ್ ತೊಗೊಂಡು ಕೇಶ್ ಓಡ್ಯಾಕೆ ಬಂದಾನ ಸರ್ ಡೈರೆಕ್ಟು. ನಿಮ್ಮದೇನು ಇವಾಗ ಹಂಗೆ ಅಂತ ಕೇಶ್ ಓಡ್ಯಾಕೆ ಬಂದಾನ ಸರ್. ಅವನು ಹಿಂಗೆ ದೊಬ್ಬದು, ಅವು ಏನು ವೆಪನ್ ಏನಿದ್ವು ಅಂತ ಸರ್, ಚಾಕು ಚೂರಿಗಳು ಅವೆಲ್ಲ ಹೊರಗೆ ಬಂದು ಬಿದ್ದಾವೆ. ಯಾರು ಸರ್ ವೆಪನ್ಸ್ ತಂದವ್ರು? ಯಾರು ಸರ್ ಅವರು? ವೆಪನ್ ತಂದ ಅದು ಹುಡುಗನೇ ಸರ್, ನಮ್ಗೆ ಗೊತ್ತಿಲ್ಲ ಸರ್. ಅವರು ಅದು 7th ಸ್ಟ್ಯಾಂಡರ್ಡು ಓದ್ತಾನೆ ಸರ್ ಹುಡುಗ. ನನ್ನ ಮಗ ಓದೋದು 9ನೇ ಕ್ಲಾಸ್ ಸರ್. ಇವು ಯಾವಿಲ್ಲ, ಮುಂಚೆಗೂ ಫ್ರೆಂಡ್ಸ್ ಅವರು. ಅದು ಅಕಸ್ಮಾತಾಗಿ ಬೈಕ್ ಟಚ್ ಆಗಿದ್ಕೋಸ್ಕರ ಅವ್ನು ಕೇಳಿದ್ಕೋಸ್ಕರ ಅವ್ನು ಹಿಂದೆ ಇದ್ದ ಹುಡುಗ, ಅವನಿಗೆ ಗೊತ್ತಿಲ್ಲ ಯಾರು ಹುಡುಗ ಅನ್ಕೇಶ್ ಅವ್ನು ತೆಗೆದ್ಕೇಶ್ ಹಿಂಗೆ ಹೊಡೆದಾನ ಸರ್. ಆ ವೆಪನ್ ಅಂದ್ರೆ ಅದು ಒಂದು ರಿವಾಲ್ವರ್ ಥರ ಒಂದು ಐಟಮ್, 1-2 ಚೂರಿ, ಒಂದು ಪಂಚು, ಬುಲೆಟ್ ಇದು ಸರ್. ಈಗ ಘಟನೆಯಲ್ಲಿ ನಿಮ್ಮ ಮಗನಿಗೆ ಏನಾಗಿದೆ? ಈಗ ಕೈಗೆ ಸ್ವಲ್ಪ ಬೇಚಾರ ಇದೆ, ಎದೆ ನೋವು ಇದೆ, ಸ್ವಲ್ಪ ಹೊಟ್ಟೆ ನೋವಿಗೆ ಬಿದ್ದ ಸರ್. ಈ ಬಗ್ಗೆ ನೀವು ಅಲ್ಲಿ ಸ್ಕೂಲಲ್ಲಿ ವಿಚಾರ ಮಾಡಿದ್ರೆ? ಆ ಸ್ಕೂಲಲ್ಲಿ ವಿಚಾರ ಮಾಡಿದ್ರೆ ಅವ್ರು ಏನಂತಾರೆ, ಮೇಡಮ್ ಅವರು ನಿಮ್ಮ ಮಗದು TC ತೊಗೊಂಡವ್ರಿ ಅಂತಾರೆ. ನಾವು ಅಂದ್ವಿ ಎಕ್ಸಾಮ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ತೊಗೊಂಡೋಯ್ತು ಅಂತ ಹೇಳಿದ್ವಿ. ವೃದ್ಧಾಶ್ರಮಗಳು ನೊಂದ ವಯೋವೃದ್ಧರಿಗೆ ಸಂತಸ ತರುವ ತಾಣಗಳಾಗಬೇಕು. ಆ ನಿಟ್ಟಿನಲ್ಲಿ ಪುನೀತ ಪುಣ್ಯಾಶ್ರಮದ ಪಯಣ ಹೊರಟಿದ್ದು ನಿಜಕ್ಕೂ ಶ್ಲಾಘನೀಯ. ನಿಮ್ಮ ಜೊತೆ ಸಹೃದಯ ಬಳಗದ ಬೆಂಬಲವಿದೆ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಪಾಟೀಲ್ ಹೇಳಿದರು. ಅವರು ನಗರದ ಪುನೀತ ಪುಣ್ಯಾಶ್ರಮದಲ್ಲಿ ನೂತನ ವರ್ಷಾಚರಣೆ ಮಾಡಿ ಮಾತನಾಡಿದರು. ಭಾರತೀಯ ಪರಂಪರೆಯಲ್ಲಿ ಮುಸ್ಸಂಜೆಯಲ್ಲಿರುವ ಹಿರಿಯ ನಾಗರಿಕರನ್ನು ಕುಟುಂಬಗಳು ರಕ್ಷಣೆ ಮಾಡಬೇಕು. ದುರಂತವೇನೆಂದರೆ ವಯೋವೃದ್ಧರು ವೃದ್ಧಾಶ್ರಮಗಳ ಕಡೆ ಬರುವುದು ಶೋಚನೀಯ ಸಂಗತಿ. ಇಲ್ಲಿರುವ ಯಾವ ಜೀವಗಳು ಭಯಪಡುವ ಅವಶ್ಯಕತೆ ಇಲ್ಲ. ನಾವು ನಿಮ್ಮೊಂದಿಗೆ ಸದಾ ಇದ್ದೇವೆ. ನಿಮ್ಮ ಆಶ್ರಮದ ಪಂಪಯ್ಯ ಅವರ ಕಾಯಕಕ್ಕೆ ಮೆಚ್ಚುಗೆ ಹೇಳಲೇಬೇಕೆಂದರು. ಎಲ್ಲರೂ ಕೂಡ ನಾವು ಹೊಸ ವರ್ಷನ ಮಾಡ್ತಾ ಇದ್ದೀವಿ. ಈಗ ನೋಡಿ, ನಮ್ಮ ತಂದೆ ತಾಯಿನ ನಾವು ಸಾಕ್ಬೇಕಂತಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ವಿ. ಆದ್ರೆ ನಮ್ಮ ಪುನೀತ್ ಪುಣ್ಯಾಶ್ರಮ ಇದೆ ಅಲ್ವಾ, ನಿಮ್ಗೆಲ್ಲ ಒಂದು ಒಳ್ಳೆ ರೀತಿಯಾಗಿ ಸೇವೆ ಕೊಡ್ತಾ ಇದೆ ಅಂತಂತಂದ್ರೆ ಇಲ್ಲಿ ಇರ್ತಕ್ಕಂಥ ಪಂಪಯ್ಯ ಸ್ವಾಮಿ ಆಗಿರ್ಬೋದು, ಮತ್ತೆ ಆಮೇಲೆ ಎಲ್ಲರೂ ಮಾಡ್ತಕ್ಕಂಥ ಕೆಲಸ ಶ್ಲಾಘನೀಯ ಅಂತಾನೆ ನಾವು ಹೇಳ್ಬೋದು. ನೋಡಿ, ಇವಾಗ ಒಂದು ಮಕ್ಕಳಾಗಿರ್ಬೋದು, ಮನೇಲಿ ಇರ್ತಕ್ಕಂಥ ತಂದೆ ತಾಯಿ ಆಗಿರ್ಬೋದು, ಅವರು ನಮ್ಗೆ ಒಂದು ಸಲ ಬಿಟ್ಟು ಒಂದು 4 ಸತಿ ಏನಾದ್ರೂ ಕೆಲಸ ಹೇಳಿದ್ರೆ ನಾವು ಬೇಸತ್ಕೊಂತೀವಿ. ಬಟ್ ಇಲ್ಲಿ ಏನಾಗಿದೆ ಅಂತಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಮನಸ್ಸುಗಳು ಬೇರೆ ಬೇರೆ ಇದೆ. ಅವು ಎಲ್ಲ ಮನಸ್ಸುಗಳನ್ನ ಅರ್ಥಕೊಂಡು ಕೆಲಸ ಮಾಡ್ತಾ ಇದಾರಲ್ಲ, ಅದು ಕೂಡ ಅವರ ಕೆಲಸ ಶ್ಲಾಘನೆ ಏನಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೋಡಿ, ಈಗ ನಾನು ಇಲ್ಲಿ ಬಂದು ನಿಂತ್ಕೊಂಡು ಶರಣಪ್ಪ ಹಿರೇಮಠ ಅವರು ಮಾತಾಡ್ತಾ ಇದ್ರು. ನಮ್ಮ ತುರುವೇಳದವ್ರು ಇದ್ದಾರೆ ಒಬ್ರು, ಅವರು ಆಲ್ರೆಡಿ ಒಂದು 10 days ಆಯ್ತಂತ ಬಂದ್ಬಿಟ್ಟು. ಬಟ್ ಅವ್ರು ಏನಂತಂತಂದ್ರೆ, ಅವ್ರು ಹೇಳ್ತಕ್ಕಂಥದ್ದು ಕೇಳ್ಬೇಕಂತಂತಂದ್ರೆ ಒಬ್ರು ಮಾತನ್ನ ನಾವು ಕೇಳ್ತೀವಿ. ಬಟ್ ಎಲ್ಲರೂ ಒಂದೊಂಥರ ಹೇಳಿದಾಗ ನಾವು ಕೇಳ್ಬೇಕಂತ ಆಲಿಸ್ಬೇಕಂತಂದ್ರೆ ಬೇಜಾರಂತ ಅನ್ನೋದು ಬರುತ್ತಾ. ಬಟ್ ಆ ತರ ಒಂದು ಸಮಸ್ಯೆಗಳನ್ನು ಇಲ್ಲದೆ ಕೂಡ ನಿಮ್ಮ ಮಗುನ್ ತರ ನೋಡ್ಕೊಂಡು ಹೋಗ್ತಾ ಇದಾರಲ್ಲ ಪುನೀತಾಶ್ರಮಕ್ಕೆ. ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ಕರ್ನಾಟಕ ಯುವ ಶಕ್ತಿ ರಾಜ್ಯಾಧ್ಯಕ್ಷ ಸಂತೋಷ್ ಅಂಗಡಿ ಮಾತನಾಡಿ, ತಮ್ಮ ಬಿಡುವಿಲ್ಲದ ಕೆಲಸದಲ್ಲಿಯೂ ನಾಗವೇಣಿ ಅಕ್ಕ ಇಂತಹ ಅನೇಕ ಕೆಲಸಗಳಿಗೆ ಸದಾ ಜೊತೆಯಾಗಿ, ನೊಂದವರ ಬಾಳಿಗೆ ನಿರಂತರವಾಗಿ ಜೊತೆಯಾಗಿ ಸಮಾಜಮುಖಿ ಕೆಲಸಗಳ ಜೊತೆ ಇರುವುದು ನಿಜಕ್ಕೂ ಸಂತಸದ ವಿಷಯ ಎಂದರು. ಮೇಡಮ್ ಬರೋವರೆಗೂ ನಾನಾಗಿದ್ದೆ, ನೀವು ಬಂದ್ಮೇಲೆ ನೀವು. ಯಾಕೆ ಅಂತಂದ್ರೆ ನಿಮ್ಮ ಇವತ್ತು ಹುಟ್ಟುಹಬ್ಬ ಇರೋದ್ರ ಕಾರಣ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಆ ದೇವರು ನಿಮಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ, ಆಯಸ್ಸು ಎಲ್ಲಾನು ಕೊಟ್ಟು ಕಾಪಾಡಲಿ. ಹೆಜ್ಜೆ ಹಾಕು, ಹೊಸತನಕ್ಕೆ ಹೆಜ್ಜೆ ಹಾಕು, ಸಾಧನೆಯತ್ತ ನೀನು ಒಂದು ಹೆಜ್ಜೆ ಹಾಕು, ಒಳಿತಿನತ್ತ ಒಂದು ಹೆಜ್ಜೆ ಹಾಕು, ನೀನು ಏನಾದರೂ ಸಮಾಜಕ್ಕೆ ಮಾಡಬಲ್ಲೆ ಅನ್ನೋದಕ್ಕೆ 1-2 ಹೆಜ್ಜೆ ಹಾಕು ಅನ್ನೋದಕ್ಕೆ 2024 ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕೆಂದ್ರೆ ಜೀವನದಲ್ಲಿ ಹೊಸ ವರುಷ ಅಂದ್ರೆ ಏನು, ವರ್ಷಕ್ಕೊಮ್ಮೆ ಬರೋದು ಹೊಸ ವರುಷ ಅಲ್ಲ. ನಮ್ಮ ಜೀವನದಲ್ಲಿ ಮಾಡುವ ನಾವು ಪ್ರತಿ ಕಾರ್ಯದಲ್ಲೂ ಕೂಡ, ಇಡುವ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೂಡ, ನಾವು ಏನೇ ಮಾಡುವ ಕೂಡ ನಾವು ಅದನ್ನ ಹರ್ಷದಿಂದ ಮಾಡಿದಾಗ ಮಾತ್ರ ನಮ್ಮಲ್ಲಿರುವ ಹರ್ಷ ಕೂಡ ಪ್ರತಿಯೊಂದು ಸಲನೂ ಅದು ಯಾವಾಗಲೂ ನಮ್ಗೆ ಪ್ರತಿ ವರ್ಷನೇ ಆಗಿರುತ್ತೆ. ಯಾಕೆಂತಂದಾಗ ಹೇಳಿದೆ, ನಾನು ಯಾವಾಗಲೂ ಹೇಳ್ತೀನಿ, ನಾನು ಸಣ್ಣಪ್ಪ ಸರ್ ನೋಡ್ಬಿಟ್ರೆ ನಾನು ಫ್ಯೂಚರ್ ನೋಡ್ದಂಗೆ ಆಗ್ತದಂತ. ಅದು ನಾನು ಆಕ್ಟಿವಿಟೀಸ್ ಇರ್ಬೋದು, ಅದು ಏನಿರ್ಬೋದು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವೈಭವ ವಾಹಿನಿಯ ಸಂಪಾದಕರಾದ ಶರಣಪ್ಪ ಹಿರೇಮಠ್ ಮಾತನಾಡಿ, ಒಳಿತು ಮಾಡುವ ಎಲ್ಲ ಜೀವಿಗಳ ಜೊತೆ ನಮ್ಮ ಸಹಕಾರವಿದೆ. ಆಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುತ್ತಿರುವ ಸಮಾಜ ಸೇವಕಿ ಇಂದುಮತಿ ಅನ್ಯರಿಗೆ ಅನುಕರಣೀಯ ಎಂದರು. ಹುಟ್ಟುಹಬ್ಬ ಅಂದ್ರೆ ನಿಮ್ಮ ಜೀವನದಲ್ಲಿ 1 ವರ್ಷ ಕಡಿಮೆ ಆಯಿತು ಅಂತ ಹೇಳಿದಾಗ
ಏನು ಮಾಡಬೇಕಾಗಿದೆಯೋ ಸಿದ್ಧಳಾಗು, ಮುಂದುವರಿ ಅಂತ. ಇವತ್ತು ತುಂಬ ಖುಷಿ ಅನಿಸೋದೇನೆಂದರೆ ಈ ವೇದಿಕೆಯಲ್ಲಿ 2 ಮಕ್ಕಳಿದ್ದಾರೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತಾರಲ್ಲ, ಹಾಗೆ ಇಲ್ಲಿರ್ತಕ್ಕಂಥ ನಮ್ಮ ನಾಗವೇಣಿಗಳು ನನಗೆ ಪರಿಚಯ ಆದಾಗ 3 ವರ್ಷದ ಮಗು, ಪುಟ್ಟ ಓಡ್ ಬಂದ್ಬಿಡ್ತಿತ್ತು. ನನಗೆ ಅವಾಗಲೇ ನಾವೆಲ್ಲ ಫ್ರೆಂಡ್ಸ್ ಅಂತಿದ್ವಿ. ಈ ಮುಂದೊಂದು ದಿನ ಬೆಳೀತಾರೆ. ಯಾಕಂದರೆ 3 ವರ್ಷದ ಹುಡುಗಿ 10 ವರ್ಷದ ಪ್ರಶ್ನೆ ಕೇಳಿದ್ರೆ ಇದು ಕುತೂಹಲ ಇದೆಯೇನೋ ಮಾಡ್ತಾಳೆ ಅಂತ. ಭಾಳ ಸಲ ನಮ್ಮೂರಿಗೆ ಅವರು ಸೊಸೆ, ಅವರು ನಮ್ಮ ಬೀಗರು, ಅವ್ರು ಏನು ಅಂದರೆ ನಾವು ನಮ್ಮ ಮಗ ಭಾಳ ಬುದ್ಧಿವಂತಗಳಪ್ಪ, ನಿಮ್ಮ ಮನೆಗೆ ಕೊಡೋಂಗಿಲ್ಲ ಅಂತಿದ್ದೆ ನಾನು. ಸೊ ಅವತ್ತು ಆ ಕನಸು ಕಟ್ಟಿಕೊಂಡು ಏನಾದರೂ ಮಾಡಬೇಕಂತ ಸ್ಟಾರ್ಟ್ ಆಗಿದ್ದು ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಮಗಳಾಗಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ತುಂಬ ಸಂತೋಷ ವಿಷಯ. ಇವತ್ತು ಯಾರಾದರೂ ಮಹಿಳೆ ಮುಂದೆ ಬರ್ತಾಳಂದರೆ ಕುಟುಂಬ ಹಿಡ್ಕೊಂಡು, ಸಮಾಜ ಹಿಡ್ಕೊಂಡು ಕಾಲಿಡಕ್ಕೆ ಪ್ರಯತ್ನ ಮಾಡುತ್ತೆ. ಅದರಲ್ಲೂ ಈ ರಾಜಕಾರಣದಲ್ಲಿ ಏನು ಮುಂದುವರೆಯೋದು ಕಷ್ಟ ಆಗುತ್ತೆ ಅಂಥದ್ದು ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸಿ ಇವತ್ತು ಬೆಳೆಯೋದು ನೋಡಿ. ಭಾಳ ಸಲ ಮಿನಿಸ್ ಪಕ್ಕದಲ್ಲಿ ನನ್ನ ಮಗಳು ಕುಂತಿದ್ದಾಗ ಭಾಳ ಸಲ ಹೇಳ್ತಿರ್ತೀವಿ, ನನ್ನ ಮಗಳು ಕುಂತಿದ್ದಾಳೆ ನೋಡೋದು. ಒಂದು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ ರಾಜಕಾರಣವಾಗಿ. 2 ಇವತ್ತು ವೇದಿಕೆ ಮಾಡಿದ್ದಾರೆ. ನನ್ನ ಮಗಳು ನಾಗವೇಣಿ ಕೊಟ್ಟು ಸಂತೋಷವಾಗಿ ಎತ್ತರಕ್ಕೆ ಇರಲಿ. ಹಾಗೆ ಇವತ್ತು ನಮ್ಮ ಯಡಿಯೂರು ಮಠರು ಸರ ನಮ್ಮ ಜೊತೆಗಿರೋರು, ಏನೇ ಕಷ್ಟ ಇದ್ದರೂ ಒಬ್ರಿಗೊಬ್ರು ಮಾತಾಡ್ತೀವಿ, ಇದು ಮಾಡ್ತೀವಿ. ಇಂಥ ಕಾರ್ಯಕ್ರಮಗಳಲ್ಲಂತ ಅವ್ರು ಸರ ತಮ್ಮೆಲ್ಲ ಕೆಲಸ ಬಿಟ್ಟು ಬಂದುಬಿಡ್ತಾರೆ. ಪರಿಭಾಷೆ ಅಲ್ಲ, ಸದಾ ಜಾಣೆ ಅಂತ. ಮತಿ ಅಂದರೆ ಬುದ್ಧಿ, ಇಂದು ಅಂದರೆ ಇವತ್ತು ಅಂತ. ಇವತ್ತೇ ಆಗುತ್ತೆ, ನಾಳೆ ಕೂಡ ಇವತ್ತೇ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಇಂದುಮತಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಂಗಮ ಸಮಾಜದ ಮುಖಂಡ ವೀರೇಶ್ ಯಡಿಯೂರಮಠ, ಪುನೀತ್ ಪುಣ್ಯಾಶ್ರಮದ ಮುಖಂಡ ಪಂಪಯ್ಯ ಸ್ವಾಮಿ ಜವಳಿಗೇರ ಉಪಸ್ಥಿತರಿದ್ದರು. ಕೊನೆಯಲ್ಲಿ ವೃದ್ಧಾಶ್ರಮದ ಎಲ್ಲ ಹಿರಿಯ ಜೀವಿಗಳ ಮುಂದೆ ಭರತನಾಟ್ಯ ಮಾಡಿ ಕುಮಾರಿ ಸಾವಿತ್ರಿ ಏಕನಾಥ್ ಹೊಸ ವರ್ಷ ಆಚರಣೆ ಮಾಡಿದ್ದು ಕಣ್ಮನ ಸೆಳೆಯಿತು. ಶಾಸಕ ಹಂಪನಗೌಡ ಬಾದರ್ಲಿ ಅವರ 73ನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಗರದ ಬ್ಲಾಕ್ ಕಾಂಗ್ರೆಸ್ನಿಂದ ನಗರದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು, ಹಾಲು, ಬ್ರೆಡ್ ವಿತರಣೆ ಮಾಡಲಾಯಿತು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಾಬುಗೌಡ ಬಾದರ್ಲಿ, ಮುಖಂಡರಾದ ರಾಜುಗೌಡ ಬಾದರ್ಲಿ, ಡಾಕ್ಟರ್ ನಾಗವೇಣಿ ಪಾಟೀಲ್, ಶ್ರೀದೇವಿ ಶ್ರೀನಿವಾಸ್, ಹನ್ಮೇಶ್ ಮುಳ್ಳೂರ್, ದ್ರಾಕ್ಷಾಯಣಿ, ಶೇಖರಪ್ಪ ಗಿನ್ವರ್, ಶಬೀರ್ ಅಹಮದ್, ಛತ್ರಪ್ಪ ಕುರ್ಕುಂದ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್, ಪ್ರಧಾನ ಕಾರ್ಯದರ್ಶಿ ವೈ ಅನಿಲ್ ಕುಮಾರ್,
ಪ್ರಭುರಾಜ್, ರಾಮಣ್ಣ ಗೋನ್ವಾರ್, ಹನುಮಂತ ಗೋಮರ್ಸಿ, ಶರಣಬಸವ ಮಲ್ಲಾಪುರ್, ಸಂಗೀತ ಸಾರಂಗಮಠ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿದ್ದರು. ಶಾಸಕ ಹಂಪನಗೌಡ ಬಾದರ್ಲಿ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಅನಿಲ್ ಕುಮಾರ್ ವೈ, ಪ್ರಧಾನ ಕಾರ್ಯದರ್ಶಿ ಬ್ಲಾಕ್ ಕಾಂಗ್ರೆಸ್ ಇವರು ಕೇಕ್ ಕಟ್ ಮಾಡಿಸುವುದರ ಮೂಲಕ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕಾಜಿ ಮಲ್ಲಿಕ್ ಅಧ್ಯಕ್ಷರು, ನಗರ ಬ್ಲಾಕ್ ಕಾಂಗ್ರೆಸ್ ಶಿವರಾಜ್ ಪಾಟೀಲ್ ಗುಂಜಳ್ಳಿ, ಆರ್ಸಿ ಪಾಟೀಲ್, ಗರೀಬ್ ಸಾಬ್, ರಾಜಶೇಖರ್, ಹುಸೇನ್, ಶ್ರೀನಿವಾಸ್, ಶಿವನಗೌಡ, ಛತ್ರಪ್ಪ ದಿದಿಗಿ, ದುರ್ಗಪ್ಪ ದಿದಿಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಗರದ ಪದವಿ ಕಾಲೇಜಿಗೆ ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು ಆಯುಕ್ತರಾದ ಜಗದೀಶ್ ಐಎಎಸ್ ಅವರು ಭೇಟಿ ನೀಡಿ ಕಾಲೇಜು ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಕ್ಕೆ ಭೇಟಿ ನೀಡಿ ಕಾಲೇಜಿನ ಗ್ರಂಥಾಲಯದ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಗ್ರಂಥಪಾಲಕರಾದ ಯಲ್ಲಪ್ಪರಿಂದ ಆಯುಕ್ತರಿಗೆ ಸಮಗ್ರ ಮಾಹಿತಿ ನೀಡಿದರು. ಆಯುಕ್ತರು ಗ್ರಂಥಾಲಯ ಭೇಟಿ ನೀಡಿ ರಿಜಿಸ್ಟರ್ನಲ್ಲಿ ಸರ್ಕಾರಿ ಕಾಲೇಜು ಗ್ರಂಥಾಲಯ ಇಷ್ಟು ಚೆನ್ನಾಗಿರುವುದು ಬಹಳ ಖುಷಿ ತಂದಿದೆ. ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದು ಸಾರ್ಥಕತೆ ಪಡೆಯಿತು ಎಂದರು. ಗ್ರಂಥಪಾಲಕರಾದ ಯಲ್ಲಪ್ಪ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರಾಂಶುಪಾಲರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಉಲ್ಲೇಖ ಬರೆದಿದ್ದು ದಾಖಲು ಮಾಡಿರುವುದು ಕಾಲೇಜಿನ ಗ್ರಂಥಾಲಯದ ಘನತೆ ಮತ್ತಷ್ಟು ಹೆಚ್ಚಿಸಿದೆ ಎಂದು ಕಾಲೇಜಿನ ಸಿಬ್ಬಂದಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬ್ರಿಟಿಷರ ಕಾಲದ ಕ್ರಿಮಿನಲ್ ಕಾನೂನುಗಳನ್ನು ಭಾರತೀಕರಿಸುವ ಮೋದಿ ಆಡಳಿತವು ಜಾರಿಗೆ ತಂದ ಭಾರತೀಯ ನ್ಯಾಯ ಸಂಹಿತೆ ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ 5 ಪಟ್ಟು ಜೈಲು ಶಿಕ್ಷೆ ಮತ್ತು ದಂಡದ ಕಾನೂನು ವಿರುದ್ಧ ನಡೆಯುವ ಲಾರಿ ಚಾಲಕರ ಮುಷ್ಕರಕ್ಕೆ ಟಿಯುಸಿಐ ಸಂಪೂರ್ಣ ಬೆಂಬಲವಿದೆ ಎಂದು ಹೋರಾಟಗಾರ ಮಾನಸಯ್ಯ ಹೇಳಿದ್ದಾರೆ. ಈ ಕುರಿತು ವಾಹಿನಿಗೆ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಕಾನೂನಿಗೆ ವಿರುದ್ಧವಾಗಿ ಟ್ರಕ್ ಚಾಲಕರು ಮತ್ತು ಸಾಗಣೆದಾರರು ಹೊಸ ವರ್ಷದ ಮುಂಜಾನೆ ದೇಶವ್ಯಾಪಿ ಮುಷ್ಕರವನ್ನು ಘೋಷಿಸಿದ್ದಾರೆ. ಹೊಸ ಕಾನೂನಿನ ನಿಬಂಧನೆಗಳ ಪ್ರಕಾರ ಹಿಟ್ ಅಂಡ್ ರನ್ ಪ್ರಕರಣಗಳು ಚಾಲಕರು ಅಪಘಾತದ ಸ್ಥಳದಿಂದ ಓಡಿ ಹೋದರೆ 10 ವರ್ಷಗಳ ಜೈಲು ಶಿಕ್ಷೆ ಮತ್ತು 7 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಬಹುದು. ಈ ಕಠೋರ ವಾಸ್ತವವಾಗಿ ಚಾಲಕರು ಯಾರನ್ನು ಕೊಲ್ಲಲು ಬಯಸುವುದಿಲ್ಲ ಮತ್ತು ಹೆಚ್ಚಿನ ಅಪಘಾತಗಳು ರಸ್ತೆಯ ಪರಿಸ್ಥಿತಿಗಳಿಂದ ಸಂಭವಿಸುತ್ತವೆ ಮತ್ತು ಸುರಕ್ಷಿತ ಸಾರಿಗೆಗೆ ಅಗತ್ಯವಾದ ಸಿಗ್ನಲಿಂಗ್ ಮತ್ತು ಇತರ ಭದ್ರತಾ ಅಗತ್ಯಗಳನ್ನು ಸರ್ಕಾರವು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತದೆ. ಅನೇಕ ಅಪಘಾತಗಳು ಚಾಲಕರ ನಿಯಂತ್ರಣವನ್ನು ಮೀರಿವೆ ಮತ್ತು ಅನೇಕ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಚಾಲಕರು ಅಪಘಾತಗಳ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಪಲಾಯನ ಮಾಡುತ್ತಿದ್ದಾರೆ. ಬದಲಾಗಿ ಕೋಪಗೊಂಡ ಜನಸಮೂಹ ಮತ್ತು ಸ್ಥಳೀಯ ನಿವಾಸಿಗಳಿಂದ ಉಂಟಾಗುವ ಸಂಭಾವ್ಯ ಬೆದರಿಕೆಯಿಂದ ತಮ್ಮ ಜೀವವನ್ನು ರಕ್ಷಿಸಿಕೊಳ್ಳಲು ಚಾಲಕರು ಓಡಲು ಒತ್ತಾಯಿಸಲಾಗುತ್ತದೆ ಮತ್ತು ಇದು ರಸ್ತೆಯ ಸಂಪೂರ್ಣ ಸುರಕ್ಷತೆಯ ಕೊರತೆ ಮತ್ತು ರಸ್ತೆಯಲ್ಲಿ ಕಾನೂನು ನಿಯಮಗಳ ಕುರಿತು ಇತ್ಯಾದಿ ಚಾಲಕರನ್ನು ಪಲಾಯನ ಮಾಡಲು ಒತ್ತಾಯಿಸುತ್ತದೆ. ಈ ಸಂದರ್ಭದಲ್ಲಿ ಮುಷ್ಕರ ನಿರತ ಕಾರ್ಮಿಕರಿಗೆ ತನ್ನ ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತದೆ. ಹಾಗೆಯೇ ಟ್ರಕ್ ಚಾಲಕರ ನಿಜವಾದ ಬೇಡಿಕೆಯನ್ನು ಬೆಂಬಲಿಸಲು ಜನರು ಮುಂದೆ ಬರಬೇಕೆಂದು ಮನವಿ ಮಾಡುತ್ತದೆ. ಚಾಲಕರ ಮೇಲಿನ ಶಿಕ್ಷೆಯನ್ನು ನಿರಂಕುಶವಾಗಿ 5 ಪಟ್ಟು ಹೆಚ್ಚಿಸುವ ಕರಾಳ ಕಾನೂನನ್ನು ತಕ್ಷಣವೇ ರದ್ದುಗೊಳಿಸಬೇಕೆಂದು ಕರೆ ನೀಡುತ್ತದೆ. ನಗರದ ಎಪಿಎಂಸಿ ಆವರಣದಲ್ಲಿರುವ ವರ್ತಮಾನ ವಿವಿಧೋದ್ದೇಶ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ರಾಜೇಂದ್ರ ಕುಮಾರ್ ನಹರ್ ಮತ್ತೊಮ್ಮೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಇತ್ತೀಚೆಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೇಂದ್ರ ಕುಮಾರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಕುಮಾರ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ನಾಮಪತ್ರಗಳು ಕ್ರಮಬದ್ಧವಾಗಿದ್ದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಕಿರಣ್ ಕುಮಾರ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅಧಿಕೃತವಾಗಿ ಪ್ರಕಟಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಮಹೇಂದ್ರ ಕುಮಾರ್ ಚಾಜೆಡ್, ರಾಜೇಶ್ ಕುಮಾರ್ ನಹರ್, ವಿನೋದ್ ಕುಮಾರ್ ಬಂಬ್, ಚಂದ್ರಪ್ರಕಾಶ್, ಸೋಹನ್ ಕುಮಾರ್ ಜೈನ್, ವಿಕ್ರಮ್ ಕುಮಾರ್ ಜೈನ್, ಜ್ಞಾನವಾಯಿ ಸಕ್ಲೇಚ, ಪ್ರಭಾವತಿ ಚಲಾನಿ ಸೇರಿದಂತೆ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ದರು. ನಗರದ ಸಹನಾ ಮಕ್ಕಳ ಆಸ್ಪತ್ರೆಯಿಂದ ನವಜಾತ ಶಿಶುವಿಗೆ ಸಹನಾ ಸುರಕ್ಷೆ ಎನ್ನುವ ವಿನೂತನ ಯೋಜನೆ ಜಾರಿಗೆ ತಂದಿದ್ದು, ಪ್ರತಿ ವರ್ಷ ಬಡ ನವಜಾತ ಹೆಣ್ಣು ಶಿಶುಗಳಿಗೆ ಉಚಿತವಾಗಿ ಆರೈಕೆ ಮಾಡಲಾಗುವುದು ಎಂದು ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಕೆ ಶಿವರಾಜ್ ತಿಳಿಸಿದ್ದಾರೆ. ಈ ಕುರಿತು ವೈಭವ ವಾಹಿನಿಗೆ ಹೇಳಿಕೆ ನೀಡಿದ ಅವರು, ಲಿಂಗಾನುಪಾತದಲ್ಲಿ ವ್ಯತ್ಯಾಸ, ಹೆಚ್ಚುತ್ತಿರುವ ಹೆಣ್ಣು ಭ್ರೂಣ ಹತ್ಯೆ ತಡೆಯುವುದು, ಶಿಶು ಮರಣ ತಪ್ಪಿಸುವುದು, ಹೆಣ್ಣು ಕುಟುಂಬದ ಕಣ್ಣು ಎನ್ನುವ ಬಗ್ಗೆ ಜಾಗೃತಿ ಮೂಡಿಸುವುದು, ಹೆಣ್ಣು ಮಕ್ಕಳ ನೆರವಿಗೆ ಧಾವಿಸುವ ಉದ್ದೇಶದೊಂದಿಗೆ 2024ರ ಹೊಸ ವರ್ಷದಿಂದ ಈ ವಿನೂತನ ಯೋಜನೆ ಹಾಕಿಕೊಂಡಿದೆ. ಪ್ರತಿ ತಿಂಗಳು ಬಡ 2 ಹೆಣ್ಣು ಶಿಶುಗಳಿಗೆ ಉಚಿತ ಸೌಲಭ್ಯ ದೊರೆಯಲಿದೆ. ಬಿಪಿಎಲ್ ಪಡಿತರ ಕಾರ್ಡ್ ಇದ್ದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆ ಲಭ್ಯ. ನವಜಾತ ಶಿಶುವಿನ ಸಂಪೂರ್ಣ ವೆಚ್ಚ ಆಸ್ಪತ್ರೆಯೇ ಭರಿಸಲಿದೆ. ಹೆಣ್ಣು ಮಕ್ಕಳ ಪೋಷಣೆ ಹಿತದೃಷ್ಟಿಯಿಂದ ಸಂಕಲ್ಪ ಮಾಡಲಾಗಿದೆ. ಹೊಸ ವರ್ಷ ಜನವರಿ 1 ಸೋಮವಾರದಿಂದಲೇ ಜಾರಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.